ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು ಈಗಲೂ ಕೂಡ ಇಂಗ್ಲೀಷಲ್ಲಿ ಇರುವ ಸಮಾನ ಅರ್ಥವನ್ನು ಕೊಡುವಂಥ ಶಬ್ದಗಳನ್ನು ಕಲಿಯೋಣ ಮತ್ತು ತಿಳಿಯೋಣ. ಅವುಗಳಿಗೆ ನಾವು ಇಂಗ್ಲೀಷಲ್ಲಿ ಸಿನೋನಿಮಸ್ಸು ಅನ್ಬೇಕು. ಸಿನೋನಿಮಸ್ಸು ನಾಳೆ ಮುಗಿಯುತ್ತೆ. ಹೆಚ್ಚು ಕಡಿಮೆ ಇವತ್ತು 97% ಅಂದರೆ 97% ಸಿನೋನಿಮಸ್ಸು ಮುಗಿಯುತ್ತೆ. ಅಂದರೆ ಸಮಾನ ಅರ್ಥಗಳ ಇರುವಂಥ ಶಬ್ದಗಳನ್ನ ಮುಗಿಸ್ತಾ ಇದ್ದೀನಿ. ಈ ವಿಷಯ ಹೇಳುತ್ತಾ ಇವತ್ತಿನ ಮೊದಲನೇ ಶಬ್ದ ಶೋಧ ಅಥವಾ ಹುಡುಕುವಿಕೆ ಎನ್ನಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಕ್ವೆಸ್ಟ್ ಅಥವಾ ಸರ್ಚ್ ಅನ್ನಬೇಕು. ಇಲ್ಲಿ ಕ್ವೆಸ್ಟ್ ಅಂದರೆ ಅದೇ ಅರ್ಥ ಬರುತ್ತೆ, ಸರ್ಚ್ ಅಂದರೆ ಅದೇ ಅರ್ಥ ಬರುತ್ತೆ. ಅಲ್ಲಿ ಒಂದು ಉಪಯೋಗ ಮಾಡಿಕೊಂಡು ಹೇಳ್ಬೋದು. ಶೋಧ ಅಥವಾ ಹುಡುಕುವಿಕೆ ಅಂತ ಹೇಳ್ಬೋದು. ಹೊರಡುವು ಅಂತ ಹೇಳೋಕ್ಕೆ ಇಂಗ್ಲೀಷಲ್ಲಿ 3 ಶಬ್ದಗಳಿವೆ. ಅವುಗಳೆಂದರೆ ಕ್ವಿಟ್ಟು ಅಥವಾ ಲೀವು ಅಥವಾ ಡಿಪಾರ್ಟು. ಈ 3 ಶಬ್ದಗಳ ಅರ್ಥಗಳು ಮಾತ್ರ ಹೊರಡುತ್ತಾಗುತ್ತೆ. ಈ 3 ಇಂಗ್ಲೀಷ್ ಶಬ್ದಗಳಲ್ಲಿ ಯಾವುದಾದ್ರೂ ಒಂದು ಉಪಯೋಗ ಮಾಡಿಕೊಂಡು ನಾವು ಹೇಳ್ಬೋದು ಹೊರಡು ಅಂತ ಹೇಳಬೇಕಾಗುತ್ತೆ. ನಂತರ ಹೊಳೆಯುವ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ 4 ಶಬ್ದಗಳಿವೆ. ಅವುಗಳೆಂದರೆ ರೇಡಿಯಂಟು ಅಥವಾ ಬ್ರೈಟು ಅಥವಾ ಬ್ರಿಲಿಯಂಟು ಅಥವಾ ಶೈನಿಂಗು. ಈ 4 ಇಂಗ್ಲೀಷ್ ಶಬ್ದಗಳಲ್ಲಿ ಯಾವುದಾದ್ರೂ ಒಂದು ಉಪಯೋಗ ಮಾಡ್ಕೊಂಡು ಹೇಳ್ಬೋದು ಹೊಳೆಯುವ ಅಂತ ಹೇಳೋಕ್ಕಾಗುತ್ತೆ. ನಂತರ ತಂಗಿ ಅಥವಾ ಕ್ರಾಂತಿ ಅನ್ನಲಿಕ್ಕೆ ಇಂಗ್ಲೀಷಲ್ಲಿ 2 ಶಬ್ದಗಳಿವೆ. ಅವುಗಳೆಂದರೆ ರೆಬೆಲಿಯನ್ ಅಥವಾ ರಿವೋಲ್ಟು. ಎರಡರಲ್ಲಿ ಒಂದು ಶಬ್ದ ಹೇಳಿದ್ರೆ ಸಾಕು, ಅದು ಅರ್ಥಮತ ದಂಗೆ ಅಥವಾ ಕ್ರಾಂತಿ ಅಂತಾಗುತ್ತೆ. ನಂತರ ದೂರ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ 3 ಶಬ್ದಗಳಿವೆ. ಅವುಗಳೆಂದರೆ ರಿಮೋಟು ಅಥವಾ ಫ್ಯಾರು ಅಥವಾ ಡಿಸ್ಟೆನ್ಸು. ಅಂದರೆ ರಿಮೋಟ್ ಅಂದರೆ ಕೂಡ ಅರ್ಥ ದೂರ ಅಂತಾಗುತ್ತೆ, ಫ್ಯಾರ್ ಅಂದರೆ ಕೂಡ ಅರ್ಥ ದೂರ ಅಂತಾಗುತ್ತೆ, ಡಿಸ್ಟೆಂಟು ಅಂದರೆ ಕೂಡ ಅರ್ಥ ದೂರ ಅಂತಾಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಉಪಯೋಗ ಮಾಡಿಕೊಂಡು ಹೇಳ್ಬೋದು ದೂರ ಅಂತ ಹೇಳೋಕ್ಕಾಗುತ್ತೆ. ನಂತರ ಶಬ್ದ ಸರಳ ಅಥವಾ ಸಹಜ ಅನ್ನಲಿಕ್ಕೆ ಇಂಗ್ಲೀಷಲ್ಲಿ 2 ಶಬ್ದಗಳಿವೆ. ಅವುಗಳೆಂದರೆ ಸಿಂಪಲ್ಲು ಅಥವಾ ಪ್ಲೇನು. ಸಿಂಪಲ್ಲು ಅಂದರೆ ಕೂಡ ಸರಳ ಅಂತಾಗುತ್ತೆ, ಜೊತೆಗೆ ಸಹಜ ಅಂತ ಕೂಡ ಅರ್ಥ ಬರುತ್ತೆ. ಹಾಗೆ ಪ್ಲೇನು ಅಂದರೆ ಸರಳ ಅಥವಾ ಸಹಜ ಅಂತ ಹೇಳೋಕ್ಕಾಗುತ್ತೆ. ಈಗ ಒಟ್ಟಾಗಿ ಹೇಳ್ಬೇಕಾದ್ರೆ ಸಿಂಪಲ್ಲು ಅಥವಾ ಪ್ಲೇನು ಅಂತ ಹೇಳಿದ್ರೆ ಸರಳ ಅಥವಾ ಸಹಜ ಅಂತ ಕನ್ನಡದಲ್ಲಿ ಅರ್ಥ ಬರುತ್ತೆ. ನಂತರ ಸ್ಥಿರ ಅಥವಾ ನಿಶ್ಚಲ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ 2 ಶಬ್ದಗಳಿವೆ. ಅವುಗಳೆಂದರೆ ಸ್ಟೇಷನರಿ ಅಥವಾ ಮೋಷನ್ಲೆಸ್. ಈ 2 ಇಂಗ್ಲೀಷ್ ಶಬ್ದಗಳಲ್ಲಿ ಯಾವುದಾದ್ರೂ ಉಪಯೋಗ ಮಾಡಿಕೊಂಡು ಹೇಳ್ಬೋದು ಸ್ಥಿರ ಅಥವಾ ನಿಶ್ಚಲ ಅಂತ ಹೇಳ್ಬೋದು. ನಂತರ ಯತ್ನಿಸು ಅಥವಾ ಪ್ರಯತ್ನಿಸು ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ 3 ಶಬ್ದಗಳಿವೆ. ಅವುಗಳೆಂದರೆ ಟ್ರೈವು ಅಥವಾ ಸ್ಟ್ರಗಲ್ಲು ಅಥವಾ ಟ್ರೈ. ನೀವು ಸ್ಟ್ರೈವ್ ಅನ್ಬೋದು ಅಥವಾ ನೀವು ಸ್ಟ್ರಗಲ್ ಅನ್ಬೋದು ಅಥವಾ ಟ್ರೈ ಅನ್ಬೋದು. ಯಾವುದೋ ಒಂದು ಉಪಯೋಗ ಮಾಡಿಕೊಂಡು ಹೇಳ್ಬೋದು ಯತ್ನಿಸು ಅಂತ ಹೇಳೋಕ್ಕಾಗುತ್ತೆ. ನಂತರ ಆಳವಿಲ್ಲದ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ 2 ಶಬ್ದಗಳಿವೆ. ಅವುಗಳೆಂದರೆ ಶಾಲೋ ಅಥವಾ ಸೂಪರ್ಫಿಷಿಯಲ್. ಶಾಲೋ ಅಂದರೆ ಕಡಿಮೆ ಆಳ ಅಥವಾ ಆಳವಿಲ್ಲದ ಅಂತಾಗುತ್ತೆ. ಸೂಪರ್ಫಿಷಿಯಲ್ ಅಂದರೆ ಕೂಡ ಆಳವಿಲ್ಲದ ಅಥವಾ ಕಡಿಮೆ ಆಳ ಅಂತಾಗುತ್ತೆ. ಈ 2 ಇಂಗ್ಲೀಷ್ ಶಬ್ದಗಳಲ್ಲಿ ಯಾವುದಾದ್ರೂ ಒಂದು ಶಬ್ದ ಕೂಡ ಅರ್ಥ ಮಾತ್ರ ಆಳವಿಲ್ಲದಂತ ಆಗುತ್ತೆ. ಯಾವುದಾದ್ರೂ ಒಂದು ಉಪಯೋಗ ಮಾಡಿಕೊಂಡು ಹೇಳ್ಬೋದು ಆಳವಿಲ್ಲದ ಅರ್ಥ ಬರೋಂಥ ಶಬ್ದಗಳು. ನಂತರ ಮೌನ ಅಥವಾ ಮಾತನಾಡದ ಅಂತ ಹೇಳೋಕ್ಕೆ ಇಂಗ್ಲೀಷಲ್ಲಿ 2 ಶಬ್ದಗಳಿವೆ. ಅವುಗಳೆಂದರೆ ಸೈಲೆಂಟು ಅಥವಾ ಅನ್ಸ್ಪೋಕನ್ನು. ನೀವು ಸೈಲೆಂಟ್ ಅನ್ಬೋದು ಅಥವಾ ಅನ್ಸ್ಪೋಕನ್ ಅನ್ಬೋದು. ಅರ್ಥ ಮಾತ್ರ ಮೌನ ಅಥವಾ ಮಾತನಾಡದ ಅಂತ ಅರ್ಥ ಬರುತ್ತೆ. ಈ ಹೊತ್ತಿಗೆ ಇಷ್ಟು ಸಾಕು. ಮತ್ತು ಸಾಯಂಕಾಲ ಸಿಗೋಣ. ಆಗಲೂ ಕೂಡ ಇಂಗ್ಲೀಷಲ್ಲಿ ಇರುವ ಸಮಾನಾರ್ಥಕ ಶಬ್ದಗಳನ್ನು ತಿಳ್ಕೊಳ್ಳೋಣ. ಅಂದರೆ ಸಿನೋನಿಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ. ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್.